ಆಪರೇಷನ್ ಬೀಸ್ಟ್ ಹೆಸರಲ್ಲಿ ಟೈಗರ್ ಕೂಂಬಿಂಗ್ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಎಡವಟ್ಟನ್ನು ಮಾಡಿದ್ದಾರೆ. ಹುಲಿಗೆ ಡಾಟ್ ಮಾಡುವ ವೇಳೆ ಒಂದು ಅವಘಡ ನಡೆದು ಹೋಗಿರೋದು. ಹುಲಿಯನ್ನ ಕೂಂಬಿಂಗ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸೆರೆ ಹಿಡಿಯುವ ಒಂದು ಕೆಲಸ ಮಾಡುವಾಗ ಹುಲಿಗೆ ಡಾಟ್ ಮಾಡುವ ವೇಳೆ ಒಂದು ಅವಘಡ ನಡೆದೋಗಿದೆ. ಸಂಪೂರ್ಣವಾಗಿ ಹುಲಿ ಪ್ರಜ್ಞೆ ತಪ್ಪೋ ಮೊದಲೇ ಹುಲಿಯನ್ನ ಸೆರೆ ಹಿಡಿಯೋದಕ್ಕೆ ಸಿಬ್ಬಂದಿ ಮುಂದಾಗ್ಬಿಟ್ಟಿದ್ದಾರೆ. ಈ ವೇಳೆ ಫಾರೆಸ್ಟ್ ಗಾರ್ಡ್ ಬಸವೇಗೌಡ ಅನ್ನೋರ ಮೇಲೆ ಹುಲಿ ರಿವರ್ಸ್ ಅಟ್ಯಾಕ್ ಮಾಡಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಭೀಮನ ಬೀಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ಹುಲಿ ದಾಳಿ ಮಾಡಿದಂತ ಹಿನ್ನೆಲೆ ಫಾರೆಸ್ಟ್ ಗಾರ್ಡ್ ಕೈಗೆ ಗಂಭೀರವಾದಂತ ಗಾಯ ಆಗಿದೆ. ಅರವಳಿಕೆ ಮದ್ದು ಕೊಡ್ತಾ ಇದ್ದಂತೆ ಟೈಗರ್ ಪ್ಯಾನಿಕ್ ಆಗಿತ್ತು, ಬಟ್ ಪ್ರಜ್ಞೆ ತಪ್ಪಿರಲಿಲ್ಲ. ಮೊದಲೇ ಜನರ ಕೂಗಾಟ ಚೀರಾಟದಿಂದ ಕೂಡ ಹುಲಿ ಗಾಬರಿಯಾಗಿತ್ತು. ಈ ವೇಳೆ ಅದನ್ನ ಸೆರೆ ಹಿಡಿಬೇಕಂತ ಹೇಳಿ ಡಾಟ್ ಮಾಡಿದ್ರು, ಆದರೆ ಅದು ಪ್ರಜ್ಞೆ ತಪ್ಪೋದಕ್ಕಿಂತ ಮುಂಚೆನೆ ಅದನ್ನ ಸೆರೆ ಹಿಡಿಯೋದಕ್ಕೆ ಹೋಗ್ತಾ ಇದ್ದಂತೆ ಹುಲಿ ಏಕಾಏಕಿ ದಾಳಿ ಮಾಡಿದೆ. ಗಾಯಾಳು ಅರಣ್ಯ ಸಿಬ್ಬಂದಿಗೆ ಗುಂಡ್ಲುಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ ಅಂತ ಹೇಳಿ ಗೊತ್ತಾಗ್ತಿದೆ. ಹುಲಿಗೆ ಡಾಟ್ ಮಾಡಿ ಅದನ್ನ ವಶಕ್ಕೆ ಪಡಿಬೇಕಾದ್ರೆ, ಸೆರೆ ಹಿಡಿಬೇಕಾದ್ರೆ ಅದು ಪ್ರಜ್ಞೆ ತಪ್ಪಿದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಅರಣ್ಯ ಸಿಬ್ಬಂದಿ ಅಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ನೋಡಿ, ಆ ಹುಲಿ ರಿವರ್ಸ್ ಅಟ್ಯಾಕ್ ಮಾಡಿದೆಯಲ್ಲ ಬಸವೇಗೌಡ ಅನ್ನೋರ ಮೇಲೆ, ಅವರ ಗಾಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಹುಲಿ ಫಸ್ಟ್ ಆಫ್ ಆಲ್ ಅದನ್ನು ಸೆರೆ ಹಿಡಿಯೋದಕ್ಕೆ ಬಂದಿದ್ದಾರೆ ಅಂದಾಗ್ಲೇ ಸ್ವಲ್ಪ ಭಯಪಟ್ಟಿರುತ್ತೆ. ಇನ್ನು ಸುತ್ತಮುತ್ತ ಜನರ ಕೂಗಾಟ ಚೀರಾಟ ಇದೆಲ್ಲದರಿಂದ ಗಾಬರಿಗೊಂಡಿತ್ತು. ಆ್ಯಂಡ್ ಈ ಸಂದರ್ಭ ಅರವಳಿಕೆಯನ್ನು ಕೂಡ ಕೊಟ್ಟಿದ್ರಲ್ವಾ, ಅದಿನ್ನೂ ಪ್ರಜ್ಞೆ ತಪ್ಪೋದಕ್ಕಿಂತ ಮುಂಚೆನೆ ಈ ಸೆರೆ ಹಿಡಿಯುವಂಥ ಕಾರ್ಯಾಚರಣೆ ಇದೆಯಲ್ಲ ಅದನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ, ಹುಲಿನ ಕ್ಯಾಚ್ ಮಾಡಬೇಕು ಅಂತ. ಆಗ ಅದು ಪ್ರಜ್ಞೆ ತಪ್ಪಿಲ್ಲದ ಕಾರಣ ರಿವರ್ಸ್ ಅಟ್ಯಾಕ್ ಮಾಡಿದೆ. ಅದರ ಪರಿಣಾಮ ಅರಣ್ಯ ಸಿಬ್ಬಂದಿ ಬಸವೇಗೌಡ ಅನ್ನೋರಿಗೆ ಈ ಪರಿ ಗಾಯಗಳಾಗಿದೆ. ಇದ್ನ್ಯಾವ ಕಡಿತು ಆಗಿ ಈ ಕೈ ಬಜಾರಾಗಲ್ಲ ಅಂದ್ಬಿಟ್ಟು ಒಳಗೆ ಹಾಕ್ಬಿಟ್ಟು ಸಂದೀಪನ ಮೈಸೂರಿಂದ ಕಾಲ್ ಬಂದಿತ್ತು, ಅಟೆಂಡ್ ಮಾಡಲಿಲ್ಲ. ಇದ್ನ್ಯಾವ ಕಡಿತು ಆಗಿ ಈ ಕೈ ಬಜಾರಾಗಲ್ಲ ಅಂದ್ಬಿಟ್ಟು ಒಳಗೆ ಹಾಕ್ಬಿಟ್ಟು ಸಂದೀಪನ ಮೈಸೂರಿಂದ ಕಾಲ್ ಬಂದಿತ್ತು, ಅಟೆಂಡ್ ಮಾಡಲಿಲ್ಲ. ಇದ್ನ್ಯಾವ ಕಡಿತು ಆಗಿ ಈ ಕೈ ಬಜಾರಾಗಲ್ಲ ಅಂದ್ಬಿಟ್ಟು ಒಳಗೆ ಹಾಕ್ಬಿಟ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್. ನಮ್ಮೊಂದಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅರಣ್ಯ ಸಿಬ್ಬಂದಿಯ ಪ್ರಾಣಕ್ಕೇನೆ ಸಂಚಕಾರ ಬಂದ್ಬಿಡ್ತಾ ಇತ್ತು. ಅಲ್ಲಿ ಎಕ್ಸ್ಪರ್ಟ್ಸ್ ಯಾರು ಇರ್ಲಿಲ್ವಾ? ಯಾಕಿಂತದ್ದೊಂದು ಎಡವಟ್ಟಾಯ್ತು? ಪ್ರಜ್ವಲ, ನಿಜಕ್ಕೂ ಕೂಡ ಇದು ಅರಣ್ಯಾಧಿಕಾರಿಗಳ ಎಡವಟ್ಟು ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಈ ಭಾಗದ ಮತ್ತೆ ಏನು ಒಂದು ಸ್ವಲ್ಪ ದಿನ ಹುಲಿ ಕಾಟ ಕಡಿಮೆ ಆಗಿತ್ತು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ. ಮತ್ತೆ ಸಫಾರಿ ಏನು ಪ್ರಾರಂಭ ಆಯ್ತು, ಅದನ್ನ ಮತ್ತೆ ಈಗ ಹುಲಿಕಾಟ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದಿದೆ. ಈಗ 3-4 ಕಡೆ ಹುಲಿಕಾಟ ಈಗ ಮತ್ತೆ ಎಲ್ಲ ಕಡೆ ಓಡಾಟ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಸೊ ಈಗ ನಿನ್ನೆ ಏನು ಒಂದು ಹುಲಿ ಕಾಣಿಸ್ಕೊಂಡಿತ್ತು, ಆ ಜಾಗದಲ್ಲಿ ಒಂದು ಕಾರ್ಯಾಚರಣೆ ಮಾಡಿದ್ರು. ಆನೆ ಒಂದು ಜಯಪ್ರಕಾಶ್ ಆನೆ ತಂದು ಕೂಂಬಿಂಗ್ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಅರವಳಿಕೆ ತಜ್ಞರು ಕೂಡ ಇದ್ರು, ಅವರು ಕೂಡ ಆ ಒಂದು ಡಾಟ್ ಮಾಡುವ ಮೂಲಕ ಇದ್ ಮಾಡಿದ್ರು. ಬಟ್ ಅರಣ್ಯ ಇಲಾಖೆಯ ಒಬ್ಬ ಗಾರ್ಡು ಅದನ್ನ ಇನ್ನೂ ಪ್ರಜ್ಞೆ ಇನ್ನೂ ತಪ್ಪಿತ್ತು. ಬಟ್ ಆ ಸಂದರ್ಭದಲ್ಲಿ ಅಂದ್ರೆ ಬೇಗ ಹೋಗಿ ಅವರು ಅದಕ್ಕೆ ಬಲೆ ಹಾಕಿ ಸೆರೆ ಹಿಡಿಯೋ ಅಂತ ಕೆಲ್ಸಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಅದು ರಿವರ್ಸ್ ಆಗಿ ಏನು ಈ ಗಾಡಿಗೆನೆ ಹಲ್ಲೆ ಮಾಡ್ತು ಅಂತ ಹೇಳ್ಬೋದಾಗಿದೆ. ಆದ್ರೆ ಪ್ರಜ್ಞೆ ತಪ್ಪಿದ್ದರಿಂದ ಸ್ವಲ್ಪ ಪರವಾಗಿಲ್ಲ, ಬಚಾವಾದ್ರು ಇವರು. ಇಲ್ಲ ಅಂದಿದ್ರೆ ಅವ್ರ ಪ್ರಾಣಕ್ಕೆ ಕೂತಿತ್ತು. ಸೊ ನಿಜಕ್ಕೂ ಕೂಡ ಅರಣ್ಯಾಧಿಕಾರಿಗಳು ಹೆಚ್ಚಿನ ಕ್ರಮವನ್ನ ಕೈಗೊಳ್ಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜನ ಇದ್ದದ್ದು, ಮತ್ತೆ ಇವರು ಏನು ಆ ಸಂದರ್ಭದಲ್ಲಿ ಯಾರು ಟೆಕ್ನಿಷಿಯನ್ ಇರ್ತಾರೋ ಅವ್ರುಗಳೇ ಅದನ್ನ ಮಾಡಿ ಆಮೇಲೆ ಅದ್ರ ಹತ್ರಕ್ಕೆ ಕಳಿಸ್ಬೇಕಾಗಿತ್ತು. ಸೊ ಅದೆಲ್ಲ ಎಡವಟ್ಟಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿರೋದನ್ನ ನಾವು ನಿಜಕ್ಕೂ ಕೂಡ ಸದ್ಯ ಅವರು ಅದೃಷ್ಟವಂತರು ಅಂತ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಅದು ಹುಲಿ ಹೊಡೆತಕ್ಕೆ ಯಾರು ಸಿಕ್ಕರು ಕೂಡ ಯಾರು ಬದುಕೋದ್ ಕಷ್ಟ ಇದೆ. ಸೊ ಆ ಸಂದರ್ಭದಲ್ಲಿ ಹೆಚ್ಚಿನ ಅನಾಹುತ ಆಗಿಲ್ಲ. ಸದ್ಯಕ್ಕೆ ಇವ್ರ ಎಡವಟ್ಟಿನಿಂದ ಒಂದು ಜೀವ ಪಾರಾಗಿದೆ ಅಂತ ಹೇಳ್ಬೋದಾಗಿದೆ. ಪ್ರಜ್ವಲ್. ಫೈನ್ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.